ಅರೌಂಡ್ ಇನ್ನು 5 ಅವರ್ಸ್ ಆಗುತ್ತೆ. ಅಮೃತ್ಸರ್ ಎಂಟ್ರಿ ಪಾಯಿಂಟಲ್ಲಿ ಇದ್ದೀವಿ. ನೀವು ಅಮೃತ್ಸರ್ ಕಾಲೋನಿ ಅಂತ ಇದೆ. ಇದೇ ರೀತಿ ಟೂರಿಸ್ಟ್ ವೆಹಿಕಲ್ ಸ್ಟಾಪ್ ಮಾಡ್ತಾರೆ. ಅವತ್ತು ಚಿಕ್ಕ ಜಾಗದಿಂದ ಒಳಗಡೆ ಹೋದರು, ಹೊರಗಡೆ ಬರಲ್ಲ. ನಾವು ವಾಘಾ ಬಾರ್ಡರ್ಗೆ ಹೋಗ್ತಾ ಇದ್ದೀವಿ. ಇದೇ ಅಟಾರಿ ಬಾರ್ಡರ್ ಇಂದ ಜನ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ರು. ಗುಡ್ ಮಾರ್ನಿಂಗ್. ಸೊ ಇವತ್ತು ನಮ್ಮ ಟ್ರಿಪ್ದ 6th ಡೇ. ಇವಾಗ ನಾವು ಮನಾಲಿಯಿಂದ ಚೆಕ್ಔಟ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ನಾವಿವಾಗ ಹೊರಡ್ತಾ ಇರೋದು ಅಮೃತ್ಸರ್ಗೆ. ಸೊ ಇವತ್ತು ಕಂಪ್ಲೀಟ್ 7 hours to 8 hours ಜರ್ನಿನೇ ಆಗುತ್ತೆ ನಮ್ಮದು. ಸೊ ಚೆನ್ನಾಗಿತ್ತು ಓವರಾಲ್ ಮನಾಲಿ ಸ್ಟೇ. ಸೊ ನಾವು ಮನಾಲಿನಲ್ಲಿ ಆ್ಯಕ್ಚುಲಿ 2 ದಿನದ ಏನಾದ್ರು ಪ್ಲ್ಯಾನ್ ಮಾಡಿದ್ವಿ. ಬೇಕಂದರೆ ನೀವು 3 to 5 days ಮಾಡಿ. ನಮ್ಮದು ಮೇನ್ಲಿ ಫೋಕಸ್ ಇದ್ದಿದ್ದು ಇದು ಮನಾಲಿನಲ್ಲಿ ಒಂದು ಲೋಕಲ್ ಸೈಟ್ ಸೀಯಿಂಗು ಹಾಗೆ ಒಂದು ಸ್ನೋ ಏರಿಯಾ ಅಂತ. ಸೊ ನಮ್ಮದು 2 ಚೆಕ್ ಲಿಸ್ಟ್ ಕಂಪ್ಲೀಟ್ ಆಗಿದೆ ಈಗ. ಸೊ ನೆಕ್ಸ್ಟ್ ಅಮೃತ್ಸರ್ಗೆ ಹೊರಡ್ತಾ ಇದ್ದೀವಿ ಇಲ್ಲಿಂದ. ಸೊ ನಮ್ಮ ಸ್ಟೇ ಇದಾಗಿದ್ದಕ್ಕೆ ರೀಟ್ರೀಟ್ ಕಾಟೇಜಸ್ ಇವಾಗ ಹೊರಡ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ಇಂಡಿವಿಜುವಲ್ ಪ್ರಾಪರ್ಟಿ. ಫಸ್ಟ್ ಫ್ಲೋರಲ್ಲಿ 3 BHK ಪ್ರಾಪರ್ಟಿ, 3 BHK ಫ್ಲ್ಯಾಟ್ ಇದೆ. ಆ್ಯಂಡ್ ಟಾಪ್ ಫ್ಲೋರಲ್ಲಿ 2 BHK ಇದು. ಡೀಸೆಂಟ್ ಸ್ಟೇ ಆ್ಯಂಡ್ ಕಾರ್ ಪಾರ್ಕಿಂಗ್ ಆಲ್ಸೋ ಕವರ್ಡ್ ಇದೆ. ಇವಾಗ ಮನಾಲಿಯಿಂದ ಸ್ಟಾರ್ಟ್ ಮಾಡಿಬಿಟ್ಟು ಒಂದು 2 hours ಆಗಿದೆ. ಇಲ್ಲೇ ಬ್ರೇಕ್ಫಾಸ್ಟ್ನ ಪ್ಯಾಕ್ ಮಾಡ್ಕೊಂಡು ಬಂದಿದ್ವಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಕಂಟಿನ್ಯೂ ಮಾಡಬೇಕು. ಅರೌಂಡ್ ಇನ್ನು 5 hours ಆಗುತ್ತೆ. 300+ kilometers ಇದೆ ಅಮೃತ್ಸರ್ ಬಂದು. ಸೊ ಲೆಟ್ಸ್ ಕಂಟಿನ್ಯೂ. ಸೊ ಮನಾಲಿಂದ ಆಲ್ಮೋಸ್ಟ್ ಒಂದು 50 kilometer ಕ್ರಾಸ್ ಮಾಡ್ಕೊಂಡು ಮುಂದೆ ಬಂದಿದ್ದೀವಿ. ಇಲ್ಲಿ ರೈಟ್ ತೊಗೊಂಡ್ರೆ ಟುವರ್ಡ್ಸ್ ಚಂಡೀಗಢ ಬರುತ್ತೆ. ಹಾಗೆ ಸ್ಟ್ರೈಟ್ ಹೋದರೆ ಟುವರ್ಡ್ಸ್ ಶಿಮ್ಲಾ ರೋಡು. ಮನಾಲಿಯಿಂದ ಶಿಮ್ಲಾ 6 to 8 hours ಜರ್ನಿ. ಸೊ ಇಲ್ಲೂ ಕೂಡ ಟುವರ್ಡ್ಸ್ ಪಂಜಾಬ್ ಹೋಗ್ತಾ ರೋಡ್ ಕಂಡೀಷನ್ಸ್ ಚೆನ್ನಾಗಿದೆ. ಎಲ್ಲ ನ್ಯಾಷನಲ್ ಹೈವೇಸೇ ಬರೋದು. ಜಲಂಧರ್ ಅಮೃತ್ಸರ್ ಟೋಲ್ ವೇನ ಕ್ರಾಸ್ ಮಾಡ್ತಾ ಇದ್ದೀವಿ. ಫೈನಲಿ ಆಫ್ಟರ್ 7 hours ಡ್ರೈವ್ ಆದಮೇಲೆ ಅಮೃತ್ಸರ್ ಸಿಟಿ ರೀಚ್ ಆದ್ವಿ. ನಾವು ರೀಚ್ ಆದಾಗ ಆಲ್ಮೋಸ್ಟ್ 2 ಗಂಟೆ ಆಗಿತ್ತು. ಆ್ಯಂಡ್ ಟೆಂಪ್ರೇಚರ್ ಆಲ್ರೆಡಿ 40 degree ಇತ್ತು. ಸೊ ಅಮೃತ್ಸರ್ ಫೇಮಸ್ ಇರೋದು ಇಲ್ಲಿನ ಗೋಲ್ಡನ್ ಟೆಂಪಲ್ಗೆ. ಸೊ ಸಿಟಿ ಎಂಟರ್ ಆದ ತಕ್ಷಣ ಅದೇ ವೈಬ್ ಕೊಡೋ ಈ ಕಮಾನ್ ಕಾಣುತ್ತೆ. ಸೊ ಹಿಮಾಚಲ್ ಪ್ರದೇಶದಿಂದ ಪಂಜಾಬ್ಗೆ ಎಂಟರ್ ಆದ್ವಿ. ಮನಾಲಿಂದ ಅಮೃತ್ಸರ್ ಬರೋ ರೋಡಲ್ಲಿ ಫುಡ್ ಆಪ್ಷನ್ಸ್ ತುಂಬ ಲಿಮಿಟೆಡ್ಡು. ಮೆಕ್ಟಿ ಆ್ಯಂಡ್ KFC ಇರುತ್ತೆ, ಬಟ್ ಪ್ರಾಪರ್ ದಾಬಾ ಆಗಲಿ ಹೋಟೆಲ್ಸ್ ಆಗಲಿ ಇಲ್ಲಿ ತುಂಬ ಲಿಮಿಟೆಡ್. ಇದು ನ್ಯೂ ಅಮೃತ್ಸರ್ ಕಾಲೋನಿ ಅಂತ ಇದೆ. ಇದ್ರ ಒಳಗಡೆನೆ ನಮ್ಮದು ಬುಕ್ ಮಾಡಿರೋ ಪ್ರಾಪರ್ಟಿ ಇರೋದು. ಸೊ ಇವಾಗ ನಾವು ಪ್ರಾಪರ್ಟಿನ ರೀಚ್ ಆದ್ವಿ. ಸೊ ಕಾರ್ ಪಾರ್ಕಿಂಗ್ ಹೊರಗಡೆನೇ ಇದೆ ಇಲ್ಲಿ. ಸೊ ಎಂಟ್ರೆನ್ಸ್ಗೆ ಒಂದು ಮೆಸ್ ಡೋರು, ಆಮೇಲೆ ಮೇನ್ ಡೋರ್ ಇದೆ. ಲೆಫ್ಟ್ ಸೈಡಲ್ಲಿ ಒಂದು ಕಿಚನ್ ಇದೆ. ಸೊ ಕಿಚನಲ್ಲಿ RO ವಾಟರ್ದು ಇಲ್ಲೇ ಇದೆ, ಸಿಂಕು, ಹಾಗೆ ಇಲ್ಲಿ ಕೆಟಲು, ಒಂದು ಇಂಡಕ್ಷನ್ ಇದೆ, ಮೈಕ್ರೋ ಓವನ್ ಕೊಟ್ಟಿದ್ದಾರೆ, ಒಂದು ಫ್ರಿಡ್ಜ್ ಇದೆ. ಯುಟಿಲಿಟೀಸ್ ಎಲ್ಲ ಇಲ್ಲಿ ಒಳಗಡೆ ಇದೆ ಅಂತ ಹೇಳಿದ್ದಾರೆ. ಲಿವಿಂಗ್ ರೂಮ್ ಇದೆ, ಸಿಂಕ್ ಏರಿಯಾ ಕೂಡ ಇದೆ. ಇದು ಕಾಮನ್ ವಾಶ್ರೂಮ್, ಒಂದು ವರ್ಕ್ ಸ್ಟೇಷನ್ ಇದೆ ವಿತ್ ಐರನ್ ಬಾಕ್ಸ್ ಆ್ಯಂಡ್ ಆಲ್. ಹಾಲ್ ಇದೆ. ಇದೆ ಏನಾದರೂ ಫ್ರೆಂಡ್ಸ್ ಜೊತೆಗೆಲ್ಲ ಪ್ಲ್ಯಾನ್ ಮಾಡಿದಾಗ ಚಿಟ್ ಚಾಟಿಗೆ ಚೆನ್ನಾಗಿರುತ್ತೆ. ಸೊ ಈವ್ನಿಂಗ್ ನಾವು ಸ್ಟಾರ್ಟ್ ಮಾಡಿದ್ದು ಗೋಲ್ಡನ್ ಟೆಂಪಲ್ಗೆ. ಇದು ನಾವಿರೋ ಪ್ರಾಪರ್ಟಿಯಿಂದ 6 kilometer ದೂರದಲ್ಲಿತ್ತು. ಸೊ ಗೋಲ್ಡನ್ ಟೆಂಪಲ್ಗೆ ಅಂತ ಡೆಡಿಕೇಟೆಡ್ ಸ್ಪೇಷಿಯಸ್ ಕಾರ್ ಪಾರ್ಕಿಂಗ್ ಅವೈಲೇಬಲ್ ಇದೆ. ಸೊ ಇಲ್ಲಿ ಟೂರಿಸ್ಟ್ ವೆಹಿಕಲ್ ನೋಡೋದು ಇದೇ ರೀತಿ ಸ್ಟಾಪ್ ಮಾಡ್ತಿರ್ತಾರೆ.
ಇವ್ರು ಸ್ಟಾಪ್ ಮಾಡೋದು ಇದರ ಪಾರ್ಕಿಂಗ್ ಕೊಡಿಸ್ತೀವಿ ಅಂತ ಅಥವಾ ಟೆಂಪಲ್ ಹತ್ರನೇ ರೂಮ್ ಕೊಡಿಸ್ತೀವಿ ಅಂತ. ಬಟ್ ಟೆಂಪಲ್ಗೆ ಅಂತ ಡೆಡಿಕೇಟೆಡ್ ಪಾರ್ಕಿಂಗ್ ಇರೋದ್ರಿಂದ ನೀವು ಸ್ಟ್ರೇಟ್ ಆಗಿ ಹೋಗ್ಬೋದು. ಗೂಗಲಲ್ಲಿ ಗೋಲ್ಡನ್ ಟೆಂಪಲ್ ಕಾರ್ ಪಾರ್ಕಿಂಗ್ ಅಂತ ಹಾಕಿದ್ರೆ ಇದೇ ಲೊಕೇಶನ್ ತೋರಿಸುತ್ತೆ. ಇಲ್ಲಿಂದ ಟೆಂಪಲ್ ಹಾರ್ಡ್ಲಿ ವಾಕೇಬಲ್ ಡಿಸ್ಟೆನ್ಸ್ ಎಲ್ಲ ಇರೋದು. ಇಲ್ಲಿ ಟೆಂಪಲ್ ಹೊರಗಡೆ ಶೂಸ್ ಕೌಂಟರ್ ಇರುತ್ತೆ, ಹಾಗೆ ಬ್ಯಾಗೇಜ್ ಕೌಂಟರ್ ಇದೆ. ಇದು ಟೋಟಲ್ ಫ್ರೀ ಆಫ್ ಕಾಸ್ಟು. ಫಸ್ಟ್ ಲುಕ್ಕಲ್ಲಿ ಈ ಪ್ಲೇಸ್ನ ಬ್ಯೂಟಿ ಆ್ಯಂಡ್ ಅಟ್ಮಾಸ್ಫಿಯರ್ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅನಿಸುತ್ತೆ. ಗೋಲ್ಡನ್ ಟೆಂಪಲ್ ಅಥವಾ ಇದನ್ನ ಶ್ರೀ ಹರಮಂದಿರ್ ಸಾಹಿಬ್ ಟೆಂಪಲ್ ಅಂತಲೂ ಕರೀತಾರೆ. ಈ ಟೆಂಪಲ್ನ 16th ಸೆಂಚುರಿಯಲ್ಲಿ ಗುರು ಅರ್ಜನ್ ದೇವ್ಜಿ ಬಿಲ್ಡ್ ಮಾಡಿದ್ರು. ಮತ್ತು ಈ ಟೆಂಪಲ್ಗೆ ಗೋಲ್ಡನ್ ಟೆಂಪಲ್ ಅಂತ ಹೆಸರು ಬಂದಿರೋದೇ ಇಲ್ಲಿ ಮೇಲ್ಗಡೆ ಇರೋ ಗೋಲ್ಡ್ ಕೋಟಿಂಗ್ ಇಂದ. ಇಲ್ಲಿ ಒಳಗಡೆ ಹೋಗೋಕ್ಕೆ ಮೋಸ್ಟ್ ಆಫ್ ದ ಟೈಮ್ ರಶ್ ಇದ್ದೇ ಇರುತ್ತೆ. ಈಗಲೂ ನೋಡ್ಬೋದು, ನಾವು ಹೋಗಿದ್ದು ಆಲ್ಮೋಸ್ಟ್ 8 o'clock ಆದ್ರೂ ರಶ್ ಸಿಕ್ಕಾಪಟ್ಟೆ ಇತ್ತು. ಸೊ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಇಲ್ಲಿಂದ ಲಂಗರ್ಗೆ ಹೋದ್ವಿ. ಸೊ ಇಲ್ಲಿರೋ ಲಂಗರು ವರ್ಲ್ಡ್ ಅಲ್ಲಿ ಬಿಗ್ಗೆಸ್ಟ್ ಫ್ರೀ ಕಮ್ಯುನಿಟಿ ಕಿಚನ್ ಅಲ್ಲಿ ಒಂದು. ಡೈಲಿ ಲ್ಯಾಕ್ಸ್ ಆಫ್ ಜನರು ಇಲ್ಲಿ ಬಂದು ಇಲ್ಲಿ ಫ್ರೀ ಫುಡ್ ರಿಸೀವ್ ಮಾಡ್ತಾರೆ. ಡೇ ಟೈಮಿಂಗ್ ಇಂದ ನೈಟ್ ಲೈಟಿಂಗ್ ವರೆಗೂ ಈ ಪ್ಲೇಸ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಟೆಂಪಲ್ ಆರ್ಕಿಟೆಕ್ಚರ್, ರಿಫ್ಲೆಕ್ಷನ್ಸ್ ಅಂಡ್ ಓವರ್ ಆಲ್ ಅಟ್ಮಾಸ್ಫಿಯರ್ ಡೆಫಿನೆಟ್ಲಿ ಡಿಫರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ನೀವು ಅಮೃತಸರ್ಗೆ ಬಂದಾಗ ಈ ಪ್ಲೇಸ್ ನ ಐದರ್ ಈವ್ನಿಂಗ್ ಆರ್ ಅರ್ಲಿ ಮಾರ್ನಿಂಗ್ ವಿಸಿಟ್ ಮಾಡಿ ಫಾರ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಬ್ಯಾಂಗ್ಳೂರ್ ಟು ಮನಾಲಿ ಸೀರೀಸಲ್ಲಿ ಇದು ನಮ್ಮದು 7th ಡೇ. ಸೊ ಮಲಾನಿಂದ ನಾವು ಅಮೃತಸರ್ ಬಂದಿದ್ವಲ್ಲ, ಇವತ್ತು ನಾವು ಜಲಿಯನ್ ವಾಲಾಬಾಗ್ ಹೋಗ್ತಾ ಇದ್ದೀವಿ. ನನ್ನೇ ಹೇಗೂ ಗೋಲ್ಡನ್ ಟೆಂಪಲ್ ಎಲ್ಲ ವಿಸಿಟ್ ಆಗಿತ್ತು. ಸೊ ಇವತ್ತು ಜಲಿಯನ್ ವಾಲಾಬಾಗು ಮತ್ತು ವಾಘಾ ಬಾರ್ಡರ್ ನೋಡ್ತಿದ್ದೆ. ಇವಾಗ ಮಾರ್ನಿಂಗ್ ಆ್ಯಕ್ಚುಲಿ ಅಲ್ಲಿ ಪಾರ್ಕಿಂಗ್ ಅಷ್ಟೊಂದು ಗೊತ್ತಾಗಲಿಲ್ಲ. ಸೊ ಅದಕ್ಕೆ ನಾವು ಆಟೋ ತೊಗೊಂಡು ಹೋಗ್ತಾ ಇದ್ದೀವಿ, ಸುಕ್ ಆಟೋ ಅಂತೇಳಿ. ಈ ಜಲಿಯನ್ ವಾಲಾಬಾಗ್ ಗೋಲ್ಡನ್ ಟೆಂಪಲ್ ಹತ್ರನೇ ಇರೋದು. ಗಾರ್ಡನ್ ಬೆಳಿಗ್ಗೆ 6:30 to 7 ಇಂದ ಓಪನ್ ಇರುತ್ತೆ. ಮತ್ತೆ ಇಲ್ಲಿ ಯಾವುದೇ ಎಂಟ್ರಿ ಚಾರ್ಜಸ್ ಇರಲ್ಲ. ಈ ಪ್ಲೇಸ್ ನ ಬಗ್ಗೆ ನಾವು ಸ್ಕೂಲಲ್ಲಿ ಎಲ್ಲರೂ ಓದಿರ್ತೀವಿ, ಬಟ್ ಅವಾಗ ಅರ್ಥ ಆಗಿರಲ್ಲ. ಈಗ ಈ ಪ್ಲೇಸ್ ಒಳಗಡೆ ಹೋಗಿನೇ ಅರ್ಥ ಮಾಡ್ಕೊಣ ಅವತ್ತೇನಾಗಿತ್ತು ಅಂತ. 13th April 1919 ಆಗ ಬ್ರಿಟಿಷ್ ಗವರ್ಮೆಂಟ್ ರೌಲಟ್ ಆಕ್ಟ್ ಅಂತ ಒಂದು ಲಾ ಇಂಟ್ರೊಡ್ಯೂಸ್ ಮಾಡುತ್ತೆ. ಸಿಂಪಲ್ ಟರ್ಮ್ ಅಲ್ಲಿ ಹೇಳ್ಬೇಕಂದ್ರೆ ಈ ಲಾ ಪ್ರಕಾರ ಬ್ರಿಟಿಷ್ ಆಫೀಸರ್ಸ್ ಯಾರ ಮೇಲಾದ್ರೂ ಡೌಟ್ ಬಂದ್ರೆ ಅವ್ರನ್ನ ವಿತೌಟ್ ಎವಿಡೆನ್ಸ್ ಎನ್ಕ್ವೈರಿ ಮಾಡಬಹುದು, ಅರೆಸ್ಟ್ ಮಾಡಿ ಜೈಲ್ಗೂ ಹಾಕ್ಬೋದು. ಸೊ ಇದೇ ಲಾ ವಿರುದ್ಧ ಅವತ್ತು ಇಲ್ಲಿ ಜನ ಪೀಸ್ಫುಲ್ ಆಗಿ ಪ್ರೊಟೆಸ್ಟ್ ಮಾಡಕ್ಕಂತ ಈ ಜಲಿಯನ್ ವಾಲಾಬಾಗ್ ಗಾರ್ಡನ್ ಬರ್ತಾರೆ. ಇಲ್ಲಿ ಗಾರ್ಡನ್ ಒಳಗಡೆ ಬಂದ್ರೆ 4 ಗ್ಯಾಲರಿ ಸಿಗುತ್ತೆ. ಈಚ್ ಗ್ಯಾಲರಿಲಿ ಅವತ್ತಿನ ಏನೇನಾಗಿತ್ತು, ಅವತ್ತಿನ ಜನ ನೋಡಿದ ಘಟನೆನ ಡಾಕ್ಯುಮೆಂಟ್ ಮಾಡಿ ಇಟ್ಟಿದ್ದಾರೆ. ಈ ಪೀಸ್ಫುಲ್ ಪ್ರೊಟೆಸ್ಟ್ ಗೆ ಆಗ ಬ್ರಿಟಿಷ್ ಆಫೀಸರ್ ಜನರಲ್ ಡಯರ್ ಎಂಟ್ರಿ ಕೊಡ್ತಾರೆ. ಪ್ರಾಪರ್ ವಾರ್ನಿಂಗ್ ಕೊಡದೆ ಇಲ್ಲಿ ಸೇರಿರೋ ಲಕ್ಷಾಂತರ ಜನರ ಮೇಲೆ ಓಪನ್ ಫೈರಿಂಗ್ ಮಾಡ್ತಾರೆ. ಸೊ ಈ ವಾಲ್ ಮೇಲೆ ಆ ಬುಲೆಟ್ ಬಿದ್ದಿರೋ ಜಾಗನ ಈಗಲೂ ನೋಡಬಹುದು. ಈ ಫೈರಿಂಗ್ ಇಂದ ತಪ್ಪಿಸ್ಕೊಳಕ್ಕೆ ಅಲ್ಲಿರೋ ಎಷ್ಟೋ ಜನ ಈ ಬಾವಿ ಕೂಡ ಹಾರಿದ್ರು. ಸೊ ಈ ಇನ್ಸಿಡೆಂಟ್ ಆದ ತಕ್ಷಣ ಮೇಜರ್ ಜನರಲ್ ಡಯರ್ ನ ಬ್ರಿಟಿಷ್ ಗವರ್ಮೆಂಟ್ ಡ್ಯೂಟಿಯಿಂದ ರಿಮೂವ್ ಮಾಡಿತು. ಬಟ್ ಜನರಲ್ ಡಯರ್ ಗೆ ಲೀಗಲ್ ಪನಿಷ್ಮೆಂಟ್ ಸಿಗ್ಲಿಲ್ಲ. ಆದ್ರೆ ಈ ಇನ್ಸಿಡೆಂಟ್ ಅವನ ಹೆಸರನ್ನ ಹಿಸ್ಟ್ರಿಲಿ ಪರ್ಮನೆಂಟ್ ಆಗಿ ಉಳಿಸ್ತು. ಜನರಲ್ ಡಯರ್ ಇವತ್ತಿಲ್ಲ, ಆದ್ರೆ ಅವನ್ ಮಾಡಿರೋ ಇನ್ಸಿಡೆಂಟ್ ಹಿಸ್ಟ್ರಿಲಿ ಯಾವತ್ತೂ ಉಳಿದಿರುತ್ತೆ. A few moments later. ಇವಾಗ ನಾವು ವಾಘಾ ಬಾರ್ಡರ್ಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಟೈಮ್ ಬಂದು 2:30 ಆಗಿದೆ. ನಮ್ಮದು ರೂಮಿಂದ ರೀಚ್ ಆಗೋಕ್ಕೆ ಅಲ್ಲಿ 1 hour ತೋರಿಸ್ತಾ ಇದೆ. ಸೊ ಕಾರ್ ತೊಗೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಕರೆಕ್ಟಾಗಿದೆ ಅಂತೆ. ಸೊ ಇವ್ರು ಪಾರ್ಕಿಂಗ್ ಮಾಡಿಸ್ತಾ ಇದಾರಲ್ಲ, ಇಲ್ಲಿಂದ ಇನ್ನು ವಾಘಾ ಬಾರ್ಡರ್ ಆಲ್ಮೋಸ್ಟ್ 700 ಮೀಟರ್ ದೂರ ಇದೆ. ಇದು ಪ್ರೈವೇಟ್ ಪಾರ್ಕಿಂಗ್. ಮೇ ಬಿ ಫಸ್ಟ್ ಟೈಮ್ ಹೋಗುವಾಗ ಇದು ಗೊತ್ತಾಗಲ್ಲ, ಬಟ್ ಅಟಾರಿ ವಾಘಾ ಬಾರ್ಡರ್ ಅಂತ ಡೆಡಿಕೇಟೆಡ್ ಪಾರ್ಕಿಂಗ್ ಇದೆ. ಸೊ ಇಲ್ಲಿ ಪಾರ್ಕಿಂಗ್ ಚಾರ್ಜಸ್ 100 rupees. ಇಲ್ಲಿಂದ ಸ್ಟೇಡಿಯಂ ವರೆಗೂ ಐದರ್ ವಾಕ್ ಮಾಡ್ಕೊಂಡು ಹೋಗ್ಬೋದು, ಅಥವಾ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದಕ್ಕೆ ಸೈಕಲ್ ಅಲ್ಲೂ ಹೋಗ್ಬೋದು. ಸೊ ಇದು ಆ್ಯಕ್ಚುಲಿ ಗೌರ್ಮೆಂಟ್ ಪಾರ್ಕಿಂಗ್ ಇರೋದು, ಬಟ್ 700 ಮೀಟರ್ ಮುಂಚೆನೇ ನಿಲ್ಲಿಸ್ತಾರೆ ಅಲ್ಲಿ ಪ್ರೈವೇಟ್ ಪಾರ್ಕಿಂಗ್ ಇರೋದು. ಇಲ್ಲೂ ಬರ್ತಾ ಇದೆ ಕೆಲವೊಂದು ವೆಹಿಕಲ್. ಮತ್ತು ಇಲ್ಲೆಲ್ಲದಕ್ಕೂ ಕ್ಯಾಶ್ ಕ್ಯಾರಿ ಮಾಡಬೇಕು, ಸ್ಕ್ಯಾನರ್ UPI ಎಲ್ಲೂ ನಡೆಯಲ್ಲ. ನಾವು ನಾರ್ಮಲ್ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇದೇ ಸ್ಟೇಡಿಯಂ ಇಲ್ಲಿ ಒಳಗಡೆ ಕಾಣ್ತಾ ಇದೆಯಲ್ಲ, ಈ ಸ್ಟೇಡಿಯಮಲ್ಲೇ ಡೈಲಿ ಸೆರೆಮನೀಸ್ ಇರುತ್ತೆ. ಈವ್ನಿಂಗು ಟೈಮ್ ಡಿಫರ್ ಆಗುತ್ತೆ ವಿಂಟರಲ್ಲಿ, ಸಮ್ಮರಲ್ಲಿ. ಸೊ ವಿಂಟರಲ್ಲಿ 4:15 ಸ್ಟಾರ್ಟ್ ಆಗುತ್ತೆ, ಸಮ್ಮರಲ್ಲಿ 5:15 half an hour ಇರುತ್ತಿದ್ದು. ಇನ್ನೂ 1 hour ಮೇಲಿದೆ ಆ್ಯಕ್ಚುಲಿ ಸ್ಟಾರ್ಟ್ ಆಗುತ್ತೆ.
ಬಟ್ ಆದರೂ ಜನ ಇಷ್ಟು ಹೋಗ್ತಾ ಇದ್ದಾರೆ ಅಂದರೆ ಫಸ್ಟ್ ಕಮ್ ಫಸ್ಟ್ ಸರ್ವರಲ್ಲಿ. ಸೊ ನೀವು ಎಷ್ಟು ಬೇಗ ಹೋಗ್ತಿರೋ ಅಷ್ಟು ಚೆನ್ನಾಗಿರೋ ಸೀಟ್ ಸಿಗುತ್ತೆ ಒಳಗೆ ಕೂತ್ಕೊಳ್ಳೋಕ್ಕೆ. ಲಾಹೋರ್ ಇಲ್ಲಿಂದ 22 ಕಿಲೋಮೀಟರ್ಸ್ ಅಂತ. ಆಲ್ಮೋಸ್ಟ್ 4 ಗಂಟೆ 15 ನಿಮಿಷ ಆಗಿದೆ. ಬಿಸಿಲು 40 ಡಿಗ್ರಿ ಇದೆ ಇನ್ನು. ಸೊ ಇಲ್ಲಿ ನೋಡಿ, ಬಂದವ್ರಿಗೆ ಯೂಸ್ ಆಗಲಿ ಅಂತ ಅಲ್ಲಲ್ಲೇ ಸ್ವಲ್ಪ ಕೂಲ್ ಆಗುತ್ತೆ ಅಂತ. ಬಿಸಿಲು 40 ಡಿಗ್ರಿ ಇದ್ರೂ ಜನರ ಇಂಟ್ರೆಸ್ಟ್ ಮಾತ್ರ ಕಡಿಮೆ ಆಗಿಲ್ಲ, ಹಂಗೆ ತುಂಬತಾನೆ ಹೋಗ್ತಾ ಇದ್ದಾರೆ. ಇನ್ನೂ 1 ಅವರ್ ಇದೆ ಆ್ಯಕ್ಚುಲಿ ಸೆರೆಮನಿ ಸ್ಟಾರ್ಟ್ ಆಗೋಕ್ಕೆ, ಬಟ್ ಆಲ್ಮೋಸ್ಟ್ ಸ್ಟೇಡಿಯಂ ಹಾಫ್ ಫುಲ್ ಆಗಿದೆ. ಸೊ ಇದೇ ಬಾರ್ಡ್ರಿಂದ 1947ಇಂದ ಜನ ಮೈಗ್ರೇಟ್ ಆಗೋರು ಇಲ್ಲಿಂದ ಇಂಡಿಯಾದಿಂದ ಪಾಕಿಸ್ತಾನಿಗೆ ಇದೇ ಬಾರ್ಡ್ರಿಂದ ಹೋಗ್ತಾಯಿದ್ರು. ಸೊ ಇಲ್ಲಿ ಬಿಫೋರ್ ವಿ ಸ್ಟಾರ್ಟ್ ದ ಸೆರೆಮನಿ ಇಲ್ಲಿರೋ ಕಿಡ್ಸ್ನ ಅಥವಾ ಲೇಡೀಸ್ನ ಇನ್ವೈಟ್ ಮಾಡ್ತಾರೆ ಪರ್ಫಾರ್ಮ್ ಮಾಡೋಕ್ಕೆ. ಸೊ ಇಂಟ್ರೆಸ್ಟ್ ಇರೋರು ಮುಂದೆ ಹೋಗಿ ಪರ್ಫಾರ್ಮ್ ಮಾಡ್ಬೋದು. ಈ ಪರೇಡು ಕಂಪ್ಲೀಟಾಗಿ BSF ಕಡೆಯಿಂದ ಆರ್ಗನೈಸ್ ಆಗಿರುತ್ತೆ. ಇದಕ್ಕೆ ಯಾವುದೂ ಎಂಟ್ರಿ ಚಾರ್ಜಸ್ ಇರಲ್ಲ. ಈ ಪರೇಡ್ ಹಾರ್ಡ್ಲಿ 20 to 25 ಮಿನಿಟ್ಸ್ ಇರುತ್ತೆ. ಸೆರೆಮನಿ ಮುಗಿಸ್ಕೊಂಡು ವಾಪಸ್ ಹೋಮ್ ಸ್ಟೇ ಹತ್ರ ಹೋಗ್ತಾ ಇದ್ದೀವಿ. 7:30 ಆಗಿದೆ. ಸೆರೆಮನಿ ಆ್ಯಕ್ಚುಲಿ 6 o'clock ಸಮಥಿಂಗ್, ಐ ಥಿಂಕ್ 6 o'clockಗೆ ಎಂಡ್ ಆಗಿತ್ತು. ಸೊ ಅಲ್ಲಿಂದ ಹೊರಗಡೆ ಬರೋದು ಟ್ರಾಫಿಕ್ ಇತ್ತು, ಸೊ ಅಲ್ಲಿಂದ ಹೊರಗಡೆ ಬರೋಕ್ಕೆ ಆಬ್ವಿಯಸ್ಲಿ ಲೇಟ್ ಆಯಿತು. ನೆಕ್ಸ್ಟ್ ಈಗ ಆ್ಯಕ್ಚುಲಿ 3 ಏನು ಪ್ಲೇಸಸ್ ಅಮೃತಸರಲ್ಲಿ ಇರೋದೇ 3 ಪ್ಲೇಸಸ್ ಮೇನು. ಸೊ ಈ 3 ಪ್ಲೇಸಸ್ ನೀವು ಒನ್ ಡೇಲೂ ಕವರ್ ಮಾಡ್ಕೋಬೋದು. ಗೋಲ್ಡನ್ ಟೆಂಪಲ್, ಜಲಿಯನ್ ವಾಲಾಬಾಗ್ ಮತ್ತು ಅಟಾರಿ ಬಾರ್ಡರ್. ಗೋಲ್ಡನ್ ಟೆಂಪಲ್ಗೆ ಹೋದರೆ 2 ಪ್ಲೇಸಲ್ಲೇ ಕವರ್ ಆಗುತ್ತೆ. ಸೊ ಗೋಲ್ಡನ್ ಟೆಂಪಲ್ ಹೊರಗಡೆ ಆಲ್ಮೋಸ್ಟ್ 500 ಮೀಟರ್ ಒಳಗಡೆ ಜಲಿಯನ್ ವಾಲಾಬಾಗ್ ಸಿಗುತ್ತೆ. ನಾವು ಆ್ಯಕ್ಚುಲಿ 2 days ಮಾಡ್ಕೊಂಡಿದ್ವಿ, ಸೊ ದಟ್ ಸಮ್ ರಿಲ್ಯಾಕ್ಸ್ ಟೈಮ್ ಸಿಗುತ್ತೆ ಅಂತ. ಇಲ್ಲಾಂದರೆ ಡೇ ಟೈಮಲ್ಲಿ ಇಲ್ಲಿ ಹೊರಗಡೆ ಹೋಗೋದು ತುಂಬ ಡಿಫಿಕಲ್ಟು. ಆಲ್ಮೋಸ್ಟ್ 35 to 40 ಡಿಗ್ರಿವರೆಗೂ ಟೆಂಪ್ರೇಚರ್ ಇರುತ್ತೆ. ಸೊ ಇದನ್ನು ಬೇಕಿದ್ರೆ 1 ಡೇಲೂ ಕವರ್ ಮಾಡ್ಬೋದು, ಬಟ್ ಟೈಮ್ ಕನ್ಸ್ಟೆಂಟ್ ಇಲ್ಲ ಅಂದರೆ 2 daysಲ್ಲೂ ಪ್ಲ್ಯಾನ್ ಮಾಡ್ಕೋಬೋದು. ಇದು ಡೇ 7 ಓವರ್ ಆಲ್. ಬೆಂಗಳೂರು ಟು ಮನಾಲಿ ಇದು ಡೇ 7. ಸೊ ಅಮೃತಸರಲ್ಲಿ ಡೇ 2. ಇವತ್ತು ಅಮೃತಸರದ ಐ ಥಿಂಕ್ ಏನೇನು ಅಂದ್ಕೊಂಡಿದ್ದು ಆ ಪ್ಲೇಸ್ ನೋಡಿದ್ದೀವಿ. ನೆಕ್ಸ್ಟ್ ನಾಳೆ ಇಲ್ಲಿಂದ ಉಜ್ಜೈನ್ಗೆ ಹೋಗಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಉಜ್ಜೈನ್ ಇಲ್ಲಿಂದ ಅಗೇನ್ 1100 ಪ್ಲಸ್ 1200 ಕಿಲೋಮೀಟರ್ ಇದೆ. ನೋಡೋಣ, 1 ಸ್ಟ್ರೆಚ್ಗೆ ಹೋಗೋಕ್ಕಾಗುತ್ತಾ ಅಥವಾ ಬ್ರೇಕ್ ತೊಗೊಂಡು ಹೋಗ್ಬೇಕು ಅಂತ ನಾಳೆ ಅದು ಪ್ಲ್ಯಾನ್. ಸೊ ನಾಳೆ ಇಲ್ಲಿಂದ ಹೊರಡ್ತಾ ಇದ್ದೀವಿ ಅಮೃತಸರ್.